ಊಟ ಬಿಟ್ಬಿಡೋರು, ಅಷ್ಟು ಪ್ರೀತಿ ಗಳಿಸಿದ್ರು ಅಣ್ಣವರು. ಆತರ ನಮ್ಗೆ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ನೋಡೋಣ ನಮ್ಮ ಸಿನಿಮಾಗೂ ಅದಕ್ಕೆ ಒಂದು ಮನ್ಸಲ್ಲಿ ಒಂದು ಬಂತು, ಅಣ್ಣವರು ಅಮ್ಮವ್ರನ್ನ ಮತ್ತೆ ನಮ್ಮ ಪುನೀತ್ ಅಂಬರೀಷ್ ಅಣ್ಣವರು, ಅವರು ಅಷ್ಟೇ, ಅವರು ತುಂಬಾ ದೊಡ್ಡ ಇಂಡಸ್ಟ್ರಿಗೆ ಏನೆಲ್ಲ ಮಾಡೋಗಿದ್ದಾರೆ ಅಂದ್ರೆ ಎಲ್ರು ಮಕ್ಳ ತರ ನೋಡೋಗಿದ್ದಾರೆ ಪಾಪ. ಮೆಷ್ನು ಬಹಳ ಚೆನ್ನಾಗಿ ಪ್ರೀತಿ ಮಾಡೋರು, ಹಂಗಾಗಿ ಅವ್ರ ಮೇಲೆ ಎಲ್ಲ ಒಂದೇ ಹತ್ರ ಒದಕ್ ಬಂದಿದೆಯಲ್ಲ ನೋಡಿ, ಪೂಜೆ ಮಾಡಿ ಮಾಡ್ತಾರೆ. ನಮ್ಮ ರಿಲೀಸ್ ಹಂತದಲ್ಲಿ ಇದೀವಿ, ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಯಶ್ ಅವರು ಈ ಸಂದರ್ಭದಲ್ಲಿ ಅಮ್ಮನ್ಗೆ ಈ ಸಿನಿಮಾ ಕೇಳಮ್ಮ, ಹೋಗಮ್ಮ ಅಲ್ಲಿ ಯಶ್ ಹತ್ರ ಹೋಗಮ್ಮ. ಯಶು ಅನ್ನೋದಾರೆ ಯಶ್ ಹತ್ರ ಹೋಗಿ ನಾನು ಹೇಳೋದು ನಮ್ಗೆ ಸಿಕ್ಕಿಲ್ವಲ್ಲ. ಸಿಕ್ಕಲ್ಲ, ನಮಗೂ ಅಷ್ಟು ಸಿಕ್ಕಲ್ಲ, ನಮಗ್ ಸಿಕ್ಕಿರಲ್ವ ನಿಮಗ್ ಸಿಗೋದು. ಅಲ್ಲಮ್ಮ ಬೆಳೀಲಿ ಬಿಡಮ್ಮ, ಈಗ ಎಷ್ಟೊಂದ್ ಜನಕ್ಕೆ ಅವಕಾಶ ಸಿಗುತ್ತೆ, ಎಷ್ಟು ಸಿಕ್ಕಿರೋದು ಮಾಡ್ಲಿ, ಎಲ್ಲ ನಿಮ್ಗೋಸ್ಕರ ಮಾಡ್ತಾ ಇರೋದು ಎಷ್ಟು ಅವ್ನ್ ಮಾಡ್ಲೇಬೇಕಲ್ವಮ್ಮ. ಇವಾಗ ಬೇರೆ ಅಮ್ಮನ ಮೊದಲ ಪ್ರೊಡ್ಯೂಸರ್ ನಮ್ಮನೆಲ್ಲ ಸೆಂಟಿಮೆಂಟ್ ಇಟ್ಕೊಂಡಿದ್ದಾನೆ. ನಾವು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು ಅವನಿಲ್ಲ ಅಂದ್ರೆ ಸುಮ್ಮನೆ ಅದೆಲ್ಲ ಸೆಂಟಿಮೆಂಟ್ ಹೊರತಾಗಲ್ಲಮ್ಮ. ಟೀಸರ್ ನೋಡಿದಾರೆ ಅವ್ರು, ನಾವ್ ಯಾರಿಗೂ ಸಿನಿಮಾ ತೋರ್ಸಲ್ಲ, ನಾವ್ ಒಬ್ರಿಗೆ ಆಡಿಯನ್ಸ್ಗೆ ತೋರ್ಸೋದು. ಅದು ನಾನ್ ರಫಲ್ ನೋಡಿದೀನಿ, ಪ್ಯೂರ್ ಆದ್ಮೇಲೆ ನೋಡಿದ್ದೀನಿ. ಕಥೆಯಲ್ಲಿ ಮಾಡಿದ್ದೆ, ಕಥೆಯಲ್ಲಿ ಮಾಡಿದ್ದೆ, ಡೈಲಾಗ್ ಅಲ್ಲಿ ಮಾಡಿದ್ದೀನಿ. ಅಲ್ಲ ಡೈಲಾಗ್ ಅಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿದ್ವಿ, ನಿಜವಾಗ್ಲೂ ತಮಾಷೆ ಅಲ್ಲ. ಮೀಡಿಯಾನ ನಾವು ತುಂಬಾ ಚೆನ್ನಾಗಿ ಹೇಳಿದೀವಿ, ಅದನ್ನ ನೋಡಿ ನೀವು ಮೀಡಿಯಾ, ಅದಕ್ಕೋಸ್ಕರ ಆದ್ರೂ ಹೋಗಿ ನೋಡಿ. ಮೀಡಿಯಾನ ನಾವು ತುಂಬಾ ಜವಾಬ್ದಾರಿಯಾಗಿ ಮಾತಾಡಿದ್ವಿ, ಮೀಡಿಯಾ ಬಗ್ಗೆ ಗೌರವ ಇದೆ. ಅದು ಇದಕ್ಕಲ್ಲ, ಇಂಪ್ರೆಸ್ಗಲ್ಲ, ಅದಿಲ್ಲ ಅಂದ್ರೆ ಸಮಾಜನ ತಿದ್ದಕ್ಕಾಗಲ್ಲ. ಒಳ್ಳೇದು ಕೆಟ್ಟದ್ದು ಎರಡು ಮೀಡಿಯಾ ಪೇಪರ್ ತಿದ್ದಬೇಕಲ್ಲ, ಅದನ್ನ ನಾವು ಆಡಿಯನ್ಸ್ ನಮ್ಮ ಆರ್ಟಿಸ್ಟ್ ಮುಖಾಂತರ ಹೇಳ್ಸಿದ್ವಿ. ಅದನ್ನ ಸ್ವಲ್ಪ ನಾನೇ ನಮ್ಮ ಲಾಸ್ಟ್ ಆದ್ಮೇಲೆ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.